ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು. ಮೊದಲಿಗೆ ಮೇಷರಾಶಿಯಲ್ಲಿರುವವರಿಗೆ ಆರೋಗ್ಯ ಚೆನ್ನಾಗಿರುತ್ತದೆ. ಕಾರ್ಯಕ್ಷಮತೆ ಹೆಚ್ಚಿಸಲು ಧೈರ್ಯ, ಆತ್ಮವಿಶ್ವಾಸ ಹೆಚ್ಚಳ ಆಗುವಂತಹ ದಿನ. ನಿಮ್ಮ ಆದಾಯದಲ್ಲಿ ಮೂಲದಲ್ಲಿ ಏನೋ ಹೊಸ ಅವಕಾಶಗಳು ಎದುರಾಗುವ ಸಾಧ್ಯತೆಗಳಿವೆ. ವೃಷಭ ರಾಶಿ, ಆರ್ಥಿಕವಾಗಿ ಉತ್ತಮ ದಿನ. ಪರಿಶ್ರಮ ಫಲ ನೀಡುತ್ತದೆ. ಸುತ್ತಮುತ್ತಲೊಬ್ಬರಿಂದ ನಿಮಗೆ ಸ್ವಲ್ಪ ಸಹಾಯ ಒದಗಿ ಬರುತ್ತದೆ. ಉದ್ಯೋಗದಲ್ಲಿ ಚೆನ್ನಾಗಿದೆ. ಮಿಥುನ ರಾಶಿ, ಅನಿವಾರ್ಯವಾಗಿ ದೊಡ್ಡ ಆದಾಯವನ್ನ ಪಡೆಯುವ ಪ್ರಾರಂಭ ಶುರುವಾಗುತ್ತದೆ. ಖುಷಿ ಮತ್ತು ಸಂತೋಷ ಹೆಚ್ಚಾಗುತ್ತದೆ. ಬಿಸಿನೆಸ್ ಸಂಬಂಧಿ ವಿಚಾರಗಳಲ್ಲಿ ಸಂವೇದನೆಯನ್ನ ತೋರಿಸಿ. ಕಟಕ ರಾಶಿ, ಪರಿಸರವನ್ನ ಹೆಚ್ಚು ಗಮನಿಸಿ. ಇದೇ ಸಮಯದಲ್ಲಿ ಆರೋಗ್ಯದ ಕಡೆಗೆ ಗಮನ ಹರಿಸಿ. ಕುಟುಂಬದ ಸದಸ್ಯರೊಂದಿಗೆ ಸಮರ್ಥನೆ ಮತ್ತು ಸಹಾಯ ಸಿಗುತ್ತದೆ. ಸಿಂಹರಾಶಿ, ಯಾರಾದರೂ ನಿಮ್ಮ ಬಗ್ಗೆ ವಿಚಾರಿಸಲು ಸಾಧ್ಯ ಇದೆ. ನಿಮ್ಮ ಪ್ರತಿಭೆಯ ಮೂಲಕ ನಿಮಗೆ ಮೆಚ್ಚುಗೆ ಸಿಗುತ್ತದೆ. ಬಲವಾದ ಸಂಬಂಧಗಳ ಮೂಲಕ ಪ್ರಗತಿಯಾಗಲು ಸಾಧ್ಯ ಇದೆ. ಕನ್ಯಾ ರಾಶಿ, ಕಾರ್ಯಕ್ಷಮತೆ ಮತ್ತು ಆರೋಗ್ಯವನ್ನ ಮಹತ್ವದಿಂದ ನೋಡಿಕೊಳ್ಳಬೇಕು. ಯಾರಾದರೂ ನಿಮ್ಮಿಂದ ಸಹಾಯವನ್ನು ನಿರೀಕ್ಷೆ ಮಾಡಬಹುದು, ಆದರೆ ನಿಮ್ಮ ಸಮಯವನ್ನು ಸಮರ್ಪಕವಾಗಿ ನಿಯಂತ್ರಿಸಿಕೊಳ್ಳಿ. ತುಲಾ ರಾಶಿ, ಈ ದಿನ ನಿಮಗೆ ಸಾಕಷ್ಟು ಒಳ್ಳೆಯ ಸಮಯ ಇದೆ. ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಲು ಉತ್ತಮ ಅವಕಾಶಗಳು ಲಭ್ಯವಾಗುತ್ತವೆ. ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯಿರಿ. ವೃಶ್ಚಿಕ ರಾಶಿ, ಯಾವುದೇ ದಾರಿಯಿಂದ ನಿಮಗೆ ವಿಚಾರಗಳು ಕೇಳಿಬರುತ್ತವೆ. ಅವುಗಳನ್ನು ಸ್ವೀಕರಿಸುವುದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು, ಆದರೆ ನಿಮ್ಮ ಕೆಲಸ ಸ್ಥಳದಲ್ಲಿ ಬದಲಾವಣೆಯನ್ನ ಮಾಡಿಕೊಳ್ಳಬಹುದು. ಧನುರಾಶಿ, ಜೀವನದಲ್ಲಿ ಕೆಲವು ಸಣ್ಣ ಬದಲಾವಣೆಗಳು ಜರುಗುತ್ತವೆ. ಹೊಸ ಸಂದರ್ಭಗಳು ಎದುರಾಗಬಹುದು. ಮುಂಚಿತವಾಗಿ ಎಲ್ಲದಕ್ಕೂ ಸಿದ್ಧವಾಗಿರಿ. ಮಕರ ರಾಶಿ, ಸಾಮಾನ್ಯವಾಗಿ ನಿಮ್ಮ ಹಣಕಾಸು ಅಥವಾ ಉದ್ಯೋಗದ ಬಗ್ಗೆ ಹೆಚ್ಚಿನ ಆತಂಕ ಇಲ್ಲ, ಆದರೆ ನಿಮ್ಮ ಪರಿಚಯದೊಂದಿಗೆ ಹೊಸ ಪ್ರಗತಿಯನ್ನ ಕಂಡುಹಿಡಿಯಲು ಸಾಧ್ಯ ಇದೆ. ಕುಂಭರಾಶಿ, ನಿಮ್ಮ ಭಾವನೆಗಳು ಚೆನ್ನಾಗಿದ್ರೂ ಕೂಡ ನೀವು ಕೆಲವೊಂದು ಸಂಕಷ್ಟಗಳನ್ನು ಎದುರಿಸಬಹುದು. ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಇದೆ. ಕೊನೆಯದಾಗಿ ಮೀನರಾಶಿ, ಈ ದಿನವು ಪ್ರಗತಿಯೊಂದಿಗೆ ಇರುತ್ತದೆ. ಅಭ್ಯಾಸಗಳಲ್ಲಿ ಶಾಂತಿಯಾಗಿ ಮುನ್ನಡೆಯಿರಿ. ತೀವ್ರ ಚಿಂತೆಗಳು ನಿವಾರಣೆಯಾಗಿ ಉತ್ತಮವಾದಂತಹ ದಿನವನ್ನ ಪಡೆದುಕೊಳ್ಳುತ್ತೀರಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.